ಸರ್ಕಾರಿ ನೌಕರಿ ಹಿಡಿಬೇಕು ಅನ್ನತಕ್ಕಂಥ ಇಚ್ಛೆ ಉಳ್ಳಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಒಂದು ವಿಡಿಯೋಗೆ ಸ್ವಾಗತ. ರವಿವಾರ ಅಂದರೆ 7/12/2025 ರವಿವಾರದಂದು ನಡೆದಂಥ ಕರ್ನಾಟಕ TET ಅಲ್ಲಿ ನೀವು ಕೂಡ ಒಳ್ಳೆಯ ಸ್ಕೋರನ್ನು ಮಾಡಿರಿ ಅಂತ ನಾನು ಭಾವಿಸ್ತೇನೆ. ನಾನು ಕೂಡ TET ಅಟೆಂಪ್ಟ್ ಆಗಿದ್ದೆ. ಇದು ನನ್ನ ಫಸ್ಟ್ ಅಟೆಂಪ್ಟ್ ಆಗಿತ್ತು. ಒಂದು ಖುಷಿ ವಿಚಾರಪ್ಪ ಅಂದ್ರೆ ಫಸ್ಟ್ ಅಟೆಂಪ್ಟ್ನಾಗ ನನಗೆ 106 ಮಾರ್ಕ್ಸ್ ಬಂದವು. ಅಂದ್ರೆ ಆ್ಯಸ್ ಪರ್ ಪ್ರೊವಿಷನಲ್ ಕೀ ಆನ್ಸರ್ಸ್. ಒಂದೊಂದು ಕ್ಯಾಂಡಿಡೇಟ್ಸು ಅಂದ್ರೆ ಒಬ್ಬೊಬ್ಬರು ಅಭ್ಯರ್ಥಿಗಳು ಎಷ್ಟು ಸಲ ಓದಿದ್ರು ಅವರು ಪಾಸ್ ಆಗಿರಂಗಿಲ್ಲ. ನಾವು ಫಸ್ಟ್ ಅಟೆಂಪ್ಟ್ನಾಗ ಪಾಸ್ ಆಗಿವು ಅನ್ನೋದು ನಮಗೊಂದು ಖುಷಿ ಬೇರೆ ಇರ್ತೈತಿ. ಆದರೆ ಇದಕ್ಕೊಂದು ನಾವೊಂದು ಟ್ರಿಕ್ಸನ್ನು ಯೂಸ್ ಮಾಡಿರ್ತೀವಿ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿದ ಮೇಲೆ ಓದಾಕತ್ತಾರು. ಏನು ಮಾಡ್ತಾರು, ಅಪ್ಲಿಕೇಶನ್ ಹಾಕೋ ಮಟ್ಟ ಓದಂಗಿಲ್ಲ. ಅಪ್ಲಿಕೇಶನ್ ಕರೀರಿ, ಪೈಲೆ ಅಪ್ಲೈ ಮಾಡೋನು ಆಮೇಲೆ ಓದಾಕತ್ತನು ಅನ್ನುವ ಒಂದು ಮೆಂಟಾಲಿಟಿ ಅವ್ರಿಗಿರ್ತೈತಿ. ಬಟ್ ನಾ ಇಲ್ಲಿ ಏನು ಮಾಡಿನಪ್ಪ ಅಂದ್ರೆ ಐ ವಾಸ್ ಕಾನ್ಸ್ಟಂಟ್ಲಿ ಇನ್ ಟಚ್ ವಿತ್ ಸ್ಟಡಿ. ನಾನು ಒಂದು ದಿವಸ 2 ದಿವಸ ಎಕ್ಸಾಮ್ ಬಂದಟ ಓದಂಗಿಲ್ಲ. ನಾ ಏನು ಮಾಡ್ದಪ್ಪ ಅಂದ್ರೆ ಯಾವತ್ತು ಎಕ್ಸಾಮ್ ಇರಲಿ ಬೇಕಾದ್ರೆ ಬಿಡಲಿ, ಮುಂದೆ ಎಲ್ಲ ಎಕ್ಸಾಮ್ಗೆ ಅನುಕೂಲ ಆಗುವಂಗೆ ಒಂದು ಟೈಮ್ ಟೇಬಲ್ ಹಾಕೊಂಡು ಆ ಪ್ರಕಾರ ಕಂಟಿನ್ಯೂಸ್ ಟಚ್ ಒಳಗೆ ಇರ್ತದೆ ನಾ ಅಭ್ಯಾಸ ಒಳಗೆ. ಹಿಂಗಾಗಿ ಏನಾಗುತ್ತೆ, ನಮ್ಗೆ ಯಾವುದೇ ಎಕ್ಸಾಮ್ ಕರೆದ್ರು ಈಸಿ ಆಗೈತಿ. ಒಂದೊಂದು ಎಕ್ಸಾಮ್ಗಳು 4-5 ಮಾರ್ಕ್ಸ್ನಾಗ ಮಿಸ್ ಆಗ್ಯಾವು, ದಟ್ ಈಸ್ ಸೆಕೆಂಡ್ರಿ, ಅದು ಬೇರೆ ಮಾತು. ಹೌದಾ? ಈ ಒಂದು ಫಸ್ಟ್ ಅಟೆಂಪ್ಟ್ನಾಗ TET ಪಾಸ್ ಆಗಬೇಕಪ್ಪ ಅಂದ್ರೆ ನಾನು ಏನು ಮಾಡಿನಪ್ಪ ಅಂದ್ರೆ ನನಗೆ TET ಬದಲಿನ ಫಸ್ಟ್ ಐಡಿಯಾ ಇತ್ತು ಯಾವ ಟೈಪ್ ಕ್ವಶನ್ ಬರ್ತಾವು, ಯಾವ್ಯಾವ ಏರಿಯಾ ಒಳಗೆ ಬರ್ತಾವು, ಅದು ಎಷ್ಟು ಸಬ್ಜೆಕ್ಟ್ಗಳು TET ಒಳಗೆ ಇರ್ತಾವು ಅನ್ನೋದು ಗೊತ್ತಿತ್ತು. ಆದರೆ ನಾನು ಅದೇ ಪ್ರಕಾರ ನಾನು ಒಂದು ಫಾರ್ ಲಾಸ್ಟ್ 6 ಮಂತ್ಸ್ ನಾನು ಒಂದು ಸ್ಟಡಿ ಒಳಗೆ ಇನ್ವಾಲ್ವ್ ಆಗಿದ್ದೆ. ಆದರೆ ನನಗೆ ಫಸ್ಟ್ ಅಟೆಂಪ್ಟ್ನಾಗ TET ಪಾಸ್ ಮಾಡೋಕೆ ಅನುಕೂಲ ಆಯ್ತು. ಓಕೆ, ನೀವು ಯಾರ್ಯಾರು TET ಪಾಸ್ ಆಗಿರಿ ನಿಮ್ಗೆಲ್ಲರಿಗೂ ನನ್ನ ವತಿಯಿಂದ ಒಂದು ಪರ್ಸ್ನಲ್ ಕಂಗ್ರ್ಯಾಚುಲೇಷನ್ಸ್ ನಾನು ನಿಮ್ಗೆ ಒಂದು ಕಡಿಮೆ ಮಾಡ್ತಾನು. ಇನ್ನು ಯಾರ್ಯಾರು ಪಾಸ್ ಆಗಿಲ್ಲ ಅವ್ರಿಗೆ ನೆಕ್ಸ್ಟ್ ಎಕ್ಸಾಮ್ಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾನು. ಮತ್ತು ನೀವು ಏನು ಡಿಸ್ಕರೇಜ್ಮೆಂಟ್ಗೆ ಒಳಗಾಗಬೇಡ್ರಿ. ಯಾಕಪ್ಪ ಅಂದ್ರೆ TET ಫೇಲ್ ಆದರೂ ಆಗಲಿ, ನೀವು ನೆಕ್ಸ್ಟ್ ಏನೋ CTET ಐತಿ ನಿಮ್ಗೆ. ಈಗಾಗಲೇ ನಾವು ಒಂದು ಬೇರೆ ವಿಡಿಯೋದಾಗ ಹೇಳೀನಿ, CTET ವಿಲ್ ಬಿ ಕಂಡಕ್ಟೆಡ್ ಆನ್ February 8, 2026. ಹೌದಾ? ಇದಕ್ಕೆ ಏನು ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್ ಬಿಟ್ವೀನ್ TET ಆ್ಯಂಡ್ CTET. ಏನು ಡಿಫ್ರೆನ್ಸ್ ಇರೋದಿಲ್ಲ. ಇಲ್ಲಿ ನಿಮ್ಮ ಸ್ಟೇಟ್ ಸಿಲೆಬಸ್ ಬುಕ್ ಓದಿರ್ತೀನಿ, ಅಲ್ಲೇ CTET ಗಟ್ಟ ಒಂದು NCERT ಬುಕ್ಸನ್ನು ಓದಬೇಕಾಗತ್ತಿ. ಇಷ್ಟ ಐತಿ, ಏನು ಡಿಫ್ರೆನ್ಸ್ ಇಲ್ಲ. ಸೈಕಾಲಜಿ, ಪೆಡಗಾಗಿ ಇರ್ತೈತಿ, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಇರ್ತೈತಿ. ಬರೀ NCERT ಬುಕ್ಸನ್ನು ನೀವು ಸ್ಟೇಟ್ ಸಿಲೆಬಸ್ ಬುಕ್ಸ್ ಬದಲಾಗಿ ಓದಬೇಕಾಗತ್ತಿ. ಅಷ್ಟು ಓದ್ರಿ, CTET ಪಾಸ್ ಮಾಡ್ಕೊರಿ. ಮುಂದೆ ನಾನು ಈ ಒಂದು TET ಪಾಸಾಗ ಏನೇನು ಬುಕ್ಸ್ ರೆಫರ್ ಮಾಡೀನಿ ಅನ್ನೋದನ್ನು ನನಗೆ ಒಂದು ಈ ವಿಡಿಯೋದಾಗ ತೋರ್ಸಾಗ ನಿಮ್ಗೆ ಒಂದು ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಕನ್ನಡ ಒಂದು ಭಾಷೆಗೆ ಅಂದರೆ ನಮ್ಮದು ಲ್ಯಾಂಗ್ವೇಜ್ ಯಾವುದು ಏನಪ್ಪ, ಫಸ್ಟ್ ಅವನು ಕನ್ನಡ ತೊಗೊಂಡು ಆ ಒಂದು ಕನ್ನಡ ಭಾಷೆಗೆ ಏನು ಓದಿನಪ್ಪ ನಾನು ಇಲ್ಲವು ನೋಡ್ರಿ. ಕಡ್ಡಾಯ ಕನ್ನಡ ಅಂತ ಇದು ಪ್ರೊಫೆಸರ್ ಕಲ್ಯಾಣರಾವ್ G. ಪಾಟೀಲ್ ಮತ್ತು ಲಕ್ಷ್ಮೀಕಾಂತ್ C. ಪಂಚಾಳ್ ಅಂತಕ್ಕಂಥವ್ರು ಇದನ್ನ ಒಂದು ಬರೆದಾರು. ಈ ಒಂದು ಕಡ್ಡಾಯ ಕನ್ನಡ ಪುಸ್ತಕವನ್ನು ನಾನು ರೆಫರ್ ಮಾಡೀನಿ. ಆಮೇಲೆ ಇದ್ರ ಜೊತೆಗಿನ ಒಂದು 5th to 10th ಮಟ್ಟ ಅಂದ್ರೆ 5ನೇತೆ ಹಿಡ್ಕೊಂಡ 10th ಮಟ್ಟ ನಾನು ಕನ್ನಡ ಲ್ಯಾಂಗ್ವೇಜ್ ಬುಕ್ಸನ್ನು ಓದೀನಿ. ನೋಡಿ ಇಲ್ಲ ಎಲ್ಲ ಇವು 5th to 10th ಮಟ್ಟ ಇವೆಲ್ಲ ಕನ್ನಡ ಲ್ಯಾಂಗ್ವೇಜ್ ಬುಕ್ಸ್ಗಳು ಅದಾವು. ಓಕೆ, ಇವೆಲ್ಲ ಇಷ್ಟು ಬುಕ್ ಓದಿದ್ರೆ ನಿಮ್ಗೆ ಏನಾಗತ್ತಿ, ಜನರಲ್ ಕನ್ನಡ ನೀವು ಒಂದು ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಓಕೆ, ಒಂದು ಸೆಕೆಂಡ್ ಬರೋದಪ್ಪ ಅಂದ್ರೆ ಜನರಲ್ ಇಂಗ್ಲೀಷ್ ಬರ್ತಿ. ಜನರಲ್ ಇಂಗ್ಲೀಷ್ ನಾ ಏನು ಭಾಳ ಇದು ಮಾಡಿದೆ. ಯಾಕಪ್ಪ ನಾ ಹೆಂಗೆ ಇಂಗ್ಲೀಷ್ ಒಳಗೆ ನಮ್ಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಇತ್ತು, ಆದರೆ ನಾ 2 ಬುಕ್ ಓದಿನಿ ಒಟ್ಟು. ಇಲ್ಲಿ ನೋಡ್ರಿ, ಕಂಟೆಂಪ್ರರಿ ಇಂಗ್ಲೀಷ್ ಗ್ರಾಮರ್ ಅಂತ ಐತಿ. ಯಾವುದಪ್ಪ ಅಂದರೆ ಇದು JD ಮೂರ್ತಿ ಅವ್ರದ್ದು. ಈ ಕಂಟೆಂಪ್ರರಿ ಇಂಗ್ಲೀಷ್ ಗ್ರಾಮರನ್ನು ಇದು ಎಲ್ಲ ಒಂದು ಟೆನ್ಸ್ ಅನ್ಬೋದು, ಶಿನೋನಿಮ್ಸ, ಆ್ಯಂಟೋನಿಮ್ಸ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇದರಲ್ಲಿ ಎಲ್ಲ ಜನರಲ್ ಗ್ರಾಮರ್ ಬರ್ತೈತಿ. ಇದನ್ನು ಬುಕ್ ಓದೀನಿ ಜನರಲ್ ಇಂಗ್ಲೀಷ್ಗೆ. ಆಮೇಲೆ ಇದೊಂದು ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಐತಿ. ನೋಡ್ರಿ, ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಐತಿ. ಇದನ್ನು ಓದಿದ್ರೆ ಏನಾಗುತ್ತೆ, ನಮ್ಗೆ ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಓದೋದ್ರಿಂದ ಒಂದು ವರ್ಡ್ ಮೀನಿಂಗ್ ಗೊತ್ತಾಗತಿ. ಮತ್ತು ಫ್ರೇಜಲ್ ವರ್ಬ್ಸ, ಐಡಿಯೋಮ್ಸ ಇವೆಲ್ಲ ಇದ್ರಾಗಲೇ ಈ ಒಂದು ಇಂಗ್ಲೀಷ್ ಆಕ್ಸ್ಫರ್ಡ್ ಡಿಕ್ಷನರಿ ಒಳಗೆ ಸಿಕ್ಕವು. ಇವು 2 ಬುಕ್ಕನ್ನು ಮಾತ್ರ ಜನರಲ್ ಇಂಗ್ಲೀಷ್ಗೆ ರೆಫರ್ ಮಾಡೀನಿ. ಆಮೇಲೆ ಇನ್ನು ಇದು ಬರ್ತಿ
ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಬರ್ತಿ. ನಾನು ಪೆಡಗಾಗಿ ಮತ್ತು ಸೈಕಾಲಜಿ ಎರಡಕ್ಕೂ ಕೂಡಿ ಮಾಡಿ ನಾನು ಒಂದು ಸ್ವಲ್ಪ ಯೂಟ್ಯೂಬ್ ವಿಡಿಯೋಗಳು ನೋಡೀನಿ ಸೈಕಾಲಜಿ ಸಂಬಂಧ ಒಂದು 2-3 ವಿಡಿಯೋಗಳು ಅಷ್ಟೇ. ಆಮೇಲೆ ಏನು ಮಾಡಿದೆ ಪೆಡಗಾಗಿಗಾಗಿ ಮತ್ತು ನಮ್ಮ ಎಲ್ಲ ಬಿ ಎಡ್ ಬುಕ್ಸ್ ಇರ್ತಾವೆ 4 ಸೆಮ್ದು ಬಿ ಎಡ್ ಬುಕ್ಸ್. ಓಕೆ, ಈ 4 ಸೆಮ್ದ ಬಿ ಎಡ್ ಬುಕ್ಸ್ ನಾನು ರೆಫರ್ ಮಾಡೀನಿ. ಇದ್ರೊಳಗೆ ಏನಾಗತ್ತಪ್ಪ ಅಂದ್ರೆ ನಿಮ್ಗೆ ಪೆಡಗಾಗಿ ಬರ್ತಿ ಮತ್ತು ಒಂದು ಲಿಟಲ್ ಬಿಟ್ ಸೈಕಾಲಜಿ ಕೂಡ ಸೈಕಾಲಜಿ ಕುರಿತು ಕ್ವಶನ್ಗಳು ಕೂಡ ಅದರಲ್ಲಿ ಕವರ್ ಆಗ್ಯಾವು ಅದ್ರಾಗ ಈ ಒಂದು ನಮ್ಮ ಬಿ ಎಡ್ದು 4 ಸೆಮ್ಮ ಬುಕ್ಸ್ ಒಳಗೆ ಟೆಕ್ಸ್ಟ್ ಬುಕ್ಸ್ ಒಳಗೆ. ಇನ್ನು ಅದನ್ನ ಬಿಟ್ಟು ಸೋಷಿಯಲ್ ಸೈನ್ಸ್ ನಮ್ದು, ಯಾಕೆ ನಮ್ಮದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೋಷಿಯಲ್ ಸೈನ್ಸ್ಗಾಗಿ ಕೂಡ ನಾವು 6th ಹಿಡ್ಕೊಂಡ 10th ಮಟ್ಟ ಆಲ್ ಗೌರ್ಮೆಂಟ್ ಬುಕ್ಸ್. ನಮ್ಮದು ಇಂಗ್ಲೀಷ್ ಮೀಡಿಯಮ್ದಾಗ ಓದೀನಿ ನಾನು, ಯಾಕಂದ್ರೆ ನಾವೀಗ ಇಂಗ್ಲೀಷ್ ಮೀಡಿಯಮ್ದಾಗ ಟೀಚ್ ಮಾಡೋದ್ರಿಂದ ನಾನು ಇಂಗ್ಲೀಷ್ ಮೀಡಿಯಮ್ ನನಗೆ ಈಜಿ ಆಗಿತ್ತು. ಅದಕ್ಕೆ ನಾವು ಇಂಗ್ಲೀಷ್ ಮೀಡಿಯಮ್ದಲ್ಲ ಒಂದು 6th to 10th ಸ್ಟ್ಯಾಂಡರ್ಡ್ ಮಟ್ಟ ನಾನು ಎಲ್ಲ SS ನೋಟ್ಬುಕ್ಸ್ಗಳನ್ನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡವನ್ನು ಕೂಡ ನಾವು ಓದೀನಿ. ಈ ರೀತಿಯಾಗಿ ನಾನು ಒಂದು ಕಾನ್ಸ್ಟೆಂಟ್ಲಿ ಸ್ಟಡಿ ಜೋಡಿ ಟಚ್ ಇರೋದ್ರಿಂದ ಏನಾಯ್ತು, ಇನ್ ದಿ ಫಸ್ಟ್ ಅಟೆಂಪ್ಟ್ ಇಟ್ ಸೆಲ್ಫ್ ಐ ಹ್ಯಾವ್ ಕ್ಲಿಯರ್ಡ್ TET ವಿತ್ 106 ಔಟ್ ಆಫ್ 150 ಮಾರ್ಕ್ಸ್. ಹೌದಾ, ಈ ರೀತಿಯಾಗಿ ನೀವು ಕೂಡ ಯಾವುದೇ ಒಂದು ಎಕ್ಸಾಮ್ ಪಾಸ್ ಆಗಬೇಕಪ್ಪ ಅಂದ್ರೆ ಅಭ್ಯಾಸ ಜೋಡಿ ನಿರಂತರವಾಗಿ ನೀವು ಒಂದು ಟಚ್ ಒಳಗೆ ಸಂಪರ್ಕದಲ್ಲಿ ಇರಬೇಕು. ನಾ ಎಕ್ಸಾಮ್ ಬಂದಾಗ ಓದ್ನು, ಅಪ್ಲಿಕೇಶನ್ ಹಾಕಿ ಓದ್ನು ಅನ್ನೋದ್ರಿಂದ ನಿಮ್ಗೆ ಆ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗದೇ ಹೋಗತಿ. ಹೌದಾ, ಇನ್ನು ಮುಂದೆ ನೆಕ್ಸ್ಟ್ GPSTRಗೆ ಯಾವ ರೀತಿ ಓದಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ನಿಮಗೊಂದು ಡೀಟೇಲಾಗಿ ವಿಡಿಯೋ ಮಾಡಿ ಯಾವ ಟೈಮ್ ಟೇಬಲ್ ಯಾವ ಪ್ರಕಾರ ಹಾಕೋಬೇಕು, ಯಾವ ಸಬ್ಜೆಕ್ಟ್ನ ಹಂಗೆ ಓದಬೇಕು ಮತ್ತು ಎಷ್ಟೆಷ್ಟು ಪೇಪರ್ ಇರ್ತಾವೆ ಆ ಪೇಪರ ಯಾವ್ಯಾವ ಏರಿಯಾಗಳನ್ನು ಕವರ್ ಆಕತಿ ಅನ್ನೋದು ನಿಮ್ಮ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ.